ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ನನ್ನೆಲ್ಲ ಸೋದರ ಮಿತ್ರ ಪತ್ರಿಕಾ ಬಾಂಧವರಿಗೆ ರೈತರ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಏನು ಈ ವರ್ಷ ಹಿಂಗಾರು ಮುಂಗಾರು ಆಗಿರ್ಬೋದು, ಇವತ್ತು ಮಾನ್ವಿ ತಾಲೂಕು ಮತ್ತು ಸಿಂಧನೂರು ಅನೇಕ ರಾಯಚೂರು ಜಿಲ್ಲೆಯಾದ್ಯಂತ ಇವತ್ತು ಜೋಳ ಬೆಳೆಯನ್ನು ನಾವು ಸಮೃದ್ಧವಾಗಿ ಬೆಳೆದಿದ್ದೀವಿ. ಹೋದ ವರ್ಷ ಏನು ಡಿಸೆಂಬರ್ 21ಕ್ಕೆ ನೋಂದಣಿ ಪ್ರಾರಂಭ ಆಗಿತ್ತು. ಪ್ರಾರಂಭ ಆಗಿ ಏನು ಫೆಬ್ರವರಿ 1ಕ್ಕೆ ಖರೀದಿಯನ್ನು ಪ್ರಾರಂಭ ಮಾಡಿದರು ಸರ್ಕಾರ. ಆದರೆ ಇವತ್ತು ಜನವರಿ 13 ಜನವರಿ 13 ಹತ್ರ ಬಂದ್ರೂ ಇವತ್ತು ನೋಂದಣಿ ಕೇಂದ್ರ ಪ್ರಾರಂಭ ಆಗಿಲ್ಲ. ಖರೀದಿ ಕೇಂದ್ರ ಜೋಳ ಖರೀದಿ ಕೇಂದ್ರ ನೋಂದಣಿನೇ ಪ್ರಾರಂಭ ಆಗಿಲ್ಲ. ಖರೀದಿ ಇನ್ನೂ ದೂರದ ಮಾತು ಹೋಯಿತು. ಹಾಗಾಗಿ ಏನು ಕರ್ನಾಟಕ ಸರ್ಕಾರ ಇವತ್ತು ಏನು ಜೋಳ ಬೆಳೆದಂಥ ಬೆಳೆಗಾರರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದೆ. ಏನು ಹೋದ ವರ್ಷ ಖರೀದಿನ ಲೇಟಾಗಿ ಪ್ರಾರಂಭ ಮಾಡಿ ಜೋಳದಲ್ಲಿ ಹುಳ ಬಿದ್ದು ಇವತ್ತು ಅದನ್ನು ಖರೀದಿ ಮಾಡೋದಕ್ಕೆ ಖರೀದಿ ಕೇಂದ್ರದಲ್ಲಿ ನಾವು 2-3 ಸಲ ಅಲಿಯುವಂಥ ಪರಿಸ್ಥಿತಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿದರು. ಆದರೆ ನಾವು ಮುಂಜಾಗ್ರತವಾಗಿ ಈಗ ಕಟಾವು ಮಾಡ್ತಾ ಇದ್ದೀವಿ. ಇನ್ನೂ ಒಂದು ವಾರದಲ್ಲಿ ನಮ್ಮ ಜೋಳ ಕೈಗೆ ಬರ್ತದೆ. ಇವತ್ತು ಮಾರಬೇಕಂತ ಇವತ್ತು ಖರೀದಿ ಕೇಂದ್ರಕ್ಕೆ ಹಾಕಬೇಕಂತಂದರೆ ಇವತ್ತು ಇದುವರೆಗೂ ನೋಂದಣಿ ಪ್ರಾರಂಭಿಸಿಲ್ಲ. ಅದಕ್ಕೆ ನಾವು ಪತ್ರಿಕಾಗೋಷ್ಠಿಯ ಮುಖಾಂತರ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ನೀವೇನಾದರೂ 1 ವಾರದಲ್ಲಿ ಖರೀದಿ ನೋಂದಣಿ ಮತ್ತು ಖರೀದಿ ಕೇಂದ್ರನ ಪ್ರಾರಂಭಿಸದೇ ಹೋದರೆ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡ್ತೀವಿ. ಅದು ಪ್ರತಿಭಟನೆ 1 ದಿನ 2 ದಿನ ಅಂತಿರಲ್ಲ. ಖರೀದಿ ಕೇಂದ್ರ ನೋಂದಣಿ ಖರೀದಿ ಪ್ರಾರಂಭಿಸುವವರೆಗೂ ರಸ್ತೆಯಲ್ಲಿ ಕೂಡಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ DC ಅವರಿಗೆ ಈ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇವತ್ತು ಏನೋ ಮಾನ್ವಿ ತಾಲೂಕಲ್ಲಿ ಹತ್ತಿ ಖರೀದಿ ಕೇಂದ್ರನ ತೆಗೆದ್ರು. ಇವತ್ತು ಹತ್ತಿ ಖರೀದಿ ಕೇಂದ್ರ ಇಲ್ಲಿ ಬರೇ ದಲ್ಲಾಳಿಗಳು ಆಯಿತು. ನಾವು ರೈತ ಸಂಘದವರು ಹೋಗಿ ವಿಸಿಟ್ ಮಾಡಿದ್ದೀವಿ. ಬಟ್ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು CC ಅವರಾಗಿರ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇವತ್ತು ಹತ್ತಿ ಮಾರೋದಕ್ಕೆ ಪರಿತಪಿಸುವಂಥ ಕೆಲಸ ಆಯಿತು. ಏನು ಆನ್ಲೈನ್ ಮೊಬೈಲ್ ಮುಖಾಂತರ ಏನು ಸ್ಲಾಟನ್ನು ಕೊಟ್ಟರು, ಎಷ್ಟು ದಿನ ಪ್ರಯತ್ನ ಮಾಡಿದ್ರು ಅದು ಸ್ಲಾಟ್ ಆಗಲಿಲ್ಲ. ಸ್ಲಾಟ್ ಆಗಲಾರ್ದಕ್ಕೆ ಇವತ್ತು ರೈತರು ಹೊರಗಡೆ ಮಾಡುವಂಥ ಪರಿಸ್ಥಿತಿ ಕೃತಕವಾಗಿ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಹತ್ತಿ ಖರೀದಿ ಕೇಂದ್ರನ ಸಂಪೂರ್ಣ ರೈತರಿಗೆ ಮುಟ್ಲಾರ್ದಾಗೆ ಇವತ್ತು ಅವರು ನಿರ್ಲಕ್ಷ್ಯ ವಹಿಸಿ ರೈತರಿಗೆ ಮೋಸ ಮಾಡಿದ್ರು. ಇವತ್ತು ಅದೇ ರೀತಿಯಾಗಿ ನಾವು ಈಗೇನೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸಮೃದ್ಧವಾಗಿ ಜೋಳ ಬೆಳೆದಿದ್ದೀವಿ. ನಾವು ಜೋಳ ಖರೀದಿ ಕೇಂದ್ರಕ್ಕೆ ಹಾಕೋದಕ್ಕೆ ಎಲ್ಲ ಅರ್ಹರಿದ್ದೀರಿ. ಆದರೆ ಇದುವರೆಗೆ ಕಟಾವು ಮಾಡ್ತಾ ಇದ್ದೀವಿ. ಇದುವರೆಗೆ ನೋಂದಣಿ ಪ್ರಾರಂಭ ಆಗಿಲ್ಲ. ಹಾಗಾಗಿ ಏನು ಮಾನ್ವಿ ತಾಲೂಕಿನಲ್ಲಿರತಕ್ಕ ಜನಪ್ರತಿನಿಧಿಗಳು, ರಾಯಚೂರು ಜಿಲ್ಲೆ ಇರತಕ್ಕಂಥ ಏನು ರಾಜಕಾರಣಿಗಳು ಇವತ್ತು ರೈತರ ಬಗ್ಗೆ ಯಾಕೆ ಕಿಂಚತ್ತು ಕಾಳಜಿ ಇಲ್ಲ ಅನ್ನೋದು ನಮ್ಮ ರೈತರ ಪ್ರಶ್ನೆ. ಇವತ್ತು ಯಾಕೆ ಯಾವ ಶಾಸಕರುಗಳು ಯಾವ ಸಚಿವರುಗಳು ಇವತ್ತು ಜೋಳ ಖರೀದಿ ಕೇಂದ್ರ ನೋಂದಣಿ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ? ಯಾಕೆ ರೈತರನ್ನ ಓಟುಗಳನ್ನಾಗಿ ಪರಿವರ್ತನೆ ಮಾಡ್ತೀರಾ ತಾವು? ಇವತ್ತು ನಮಗೆ ಆಕ್ರೋಶ ಇದೆ. ಯಾಕಂತಂದ್ರೆ ಇವತ್ತು ಖರೀದಿ ಪ್ರಾರಂಭವನ್ನು ಮಾಡಿಸ್ಬೇಕಾದಂಥ ತಾವುಗಳು ಇವತ್ತು ಕೈ ಕಟ್ಟಿ ಕುಳಿತಿದ್ದೀರಿ. ನಾವು ಜೋಳವನ್ನು ಬಡಿದು ಜಾತಕ ಪಕ್ಷಿ ಹಾಗೆ ಕಾಯ್ತಾ ಇದ್ದೀವಿ ಇವತ್ತು. ಹಾಗಾಗಿ ಈ ಶಾಸಕರುಗಳಿಗೆ ಇಲ್ಲಿರ್ತಕ್ಕಂಥ ಸಚಿವರುಗಳಿಗೆ ತಾವು ತಕ್ಷಣ ಸರ್ಕಾರನ ಎಚ್ಚೆತ್ತುಕೊಂಡು ಏನು ಜೋಳ ಖರೀದಿ ಕೇಂದ್ರ ನೋಂದಣಿಯನ್ನು ಪ್ರಾರಂಭಿಸದೆ ಹೋದ್ರೆ ನೀವು ಎಲ್ಲ ಜನಪ್ರತಿನಿಧಿಗಳು ಈ ಸರ್ಕಾರದ ವಿರುದ್ಧ ರಸ್ತೆ ತಡೆ ಮಾಡಬೇಕಾಗ್ತದೆ. ರಸ್ತೆ ತಡೆ ಮಾಡುವ ಮುಖಾಂತರ ಈ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಇವತ್ತು ಸಚಿವರುಗಳಿಗೆ ಚೀಮಾರಿ ಹಾಕುವಂಥ ಪ್ರಯತ್ನಕ್ಕೆ ನಾವು 1 ವಾರ ಗಡುವು ಕೊಡ್ತಾ ಇದ್ದೀವಿ. 1 ವಾರ ಏನಾದರೂ ಇವ್ರು ಖರೀದಿ ಕೇಂದ್ರ ಪ್ರಾರಂಭಿಸದೆ ಹೋದ್ರೆ ಉಗ್ರವಾದ ಹೋರಾಟ ಏನು ಬೆಳಗಾವಿಯಲ್ಲಿ ಇರತಕ್ಕಂಥ ಗುರ್ಲಾಪುರ ಮಾದರಿಯಲ್ಲಿ ಕರ್ನಾಟಕದ ಮಾದರಿಯಲ್ಲಿ ಏನಾದ ಆ ರೀತಿ ರೈತರನ್ನ ಹಳ್ಳಿಗೆ ಹೋಗಿ ಕನ್ವಿನ್ಸ್ ಮಾಡಿ ಈ ಜನಪ್ರತಿನಿಧಿಗಳು ಈ ರಾಜಕಾರಣಿಗಳ ವಿರುದ್ಧ ಏನು ಸರ್ಕಾರದ ವಿರುದ್ಧ ಯಾವ ರೀತಿ ನಮಗೆ ರೈತರಿಗೆ ಇವು ನಾವು ಬೆಳೆದಂಥ ಬೆಳೆಗಳಿಗೆ ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದಾರ ಅವ್ರನ್ನ ಎದುರಿಸುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮುಂದಾಳತ್ವ ಮಾಡಿ ರಸ್ತೆ ರೋಕ ಮುಖಾಂತರ ಮಾಡ್ತದೆ. ಹಾಗಾಗಿ ತಾವು ಎಚ್ಚರಿಕೆ ತೆಗೆದುಕೊಂಡು ಅಂಥ ಅವಕಾಶ ಮಾಡಿಕೊಡದಾಗಲಾರ್ದಂಗೆ
ತಾವು ಜೋಳ ಖರೀದಿ ಕೇಂದ್ರನ ಪ್ರಾರಂಭಿಸಬೇಕಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಬಂದ ಮೇಲೆ ಕೃಷಿ ಇಲಾಖೆ ಇರತಕ್ಕಂಥ ಏನು ಜನರಲ್ಗೆ 50%, SC STಗೆ 90% ಏನು ಸಹಾಯಧನದಲ್ಲಿ ಟ್ರ್ಯಾಕ್ಟರ್ ಟಿಲ್ಲರ್ಗಳಾಯಿತು, ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತು ಈ ಸರ್ಕಾರ ಗ್ಯಾರಂಟಿಯಲ್ಲಿ ಮುಳುಗೋಗಿದ್ದರಿಂದ ಇವತ್ತು 3-4 ವರ್ಷ ಆದ್ರೂ SC STಗೆ ಯಾವುದೇ ಬಜೆಟನ್ನು ವಿತರಣೆ ಮಾಡಿಲ್ಲ. ಇವತ್ತು ಸರ್ಕಾರ SC STಗೆ ಯಾವುದೇ ಒಂದು ನಯ ಪೈಸೆನೂ ಕೃಷಿ ಇಲಾಖೆಗೆ ಯಂತ್ರೋಪಕರಣಕ್ಕೆ ನೀಡಿಲ್ಲ. ಹಾಗಾಗಿ ಈ ಸರ್ಕಾರ ಏನು SC STಗಳ ವಿರೋಧಿ ಸರ್ಕಾರ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ಇವತ್ತು ರೈತರಂದ್ಮೇಲೆ ಎಲ್ಲ ಒಂದೇ, ಆದರೂ ಯಾವ ರೈತರಿಗೂ ಇವತ್ತು ಸರಿಯಾಗಿ ತಾವು ಅನುದಾನವನ್ನು ನೀಡ್ತಾ ಇಲ್ಲ ಅಂತಂದರೆ ಯಾಕೆ ಬೇಕು ಈ ಕೃಷಿ ಇಲಾಖೆ? ಈ ಸರ್ಕಾರದಿಂದ ಇಲ್ಲಿರ್ತಕ್ಕಂಥ ಈ ಸರ್ಕಾರದ ಅವಧಿಯಲ್ಲಿ ರೈತರಿಗೆ ಶೂನ್ಯ ಲಾಭವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಗೋಷ್ಠಿ ಮುಖಾಂತರ ಏನು ಸಂಬಂಧಪಟ್ಟ ಇಲಾಖೆಯವರು ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, SC ST ಏನು ಅನುದಾನ ಇದೆ, SC ST ಏನು 90% ಏನು ಸಹಾಯಧನ ಕೃಷಿ ಇಲಾಖೆಗೆ ಏನು ರೈತರಿಗೆ ಏನು ಕೃಷಿ ಉಪಕರಣಗಳಿಗೆ ನೀಡ್ತಾ ಇದ್ರಿ, ಅದನ್ನು ತಕ್ಷಣ ಮಂಜೂರು ಮಾಡಿ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ.